ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಎಷ್ಟು ಮಾಡರ್ನ್ ಆಗಿದೆಯೋ ಅಷ್ಟೇ ಪುರಾತನ ಕೂಡ ಆಗಿದೆ ಸ್ನೇಹಿತರೆ. ಇದಕ್ಕೆ ಕಾರಣ ಇಲ್ಲಿರುವ ದೇವಸ್ಥಾನಗಳು, ಕೋಟೆಗಳು ಹಾಗೂ ಇಲ್ಲಿನ ಪ್ರದೇಶಗಳು ತಮ್ಮದೇ ಆದ ವಿಶೇಷತೆ ಹಾಗೂ ನಿಗೂಢತೆಯನ್ನು ಹೊಂದಿದೆ. ಅಂತಹ ನಿಗೂಢತೆ ಹಾಗೂ ವಿಸ್ಮಯತೆಯನ್ನು ಹೊಂದಿರುವ ಬೆಂಗಳೂರಿನ ಆ ಪ್ರದೇಶವೇ ಬಸವನಗುಡಿ. ಇದನ್ನು ಬೆಂಗಳೂರಿನ ಮೊಟ್ಟ ಮೊದಲ ಬಡಾವಣೆ ಅಂತ ಕೂಡ ಕರೆಯುತ್ತಾರೆ. ಅದರಲ್ಲೂ ಇಲ್ಲಿರುವ ಅತಿ ದೊಡ್ಡ ನಂದಿ ವಿಗ್ರಹ ಅಂದರೆ ಬಸವಣ್ಣನ ವಿಗ್ರಹ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಈ ಬಸವನಿಂದಲೇ ಹೆಸರು ಪಡೆಯಿತು ಈ ಪ್ರದೇಶ ಬಸವನಗುಡಿ ಎಂದು. ಬೆಂಗಳೂರು ಮಹಾನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿದೆ ಬಸವನಗುಡಿ. ಇದು ಬೆಂಗಳೂರಿನ ಅತ್ಯಂತ ಹಳೆಯ ಹಾಗೂ ಹೃದಯ ಭಾಗದಲ್ಲಿರುವಂತಹ ಪ್ರದೇಶವಾಗಿದೆ. ಈ ಪ್ರದೇಶ ಸಾಂಸ್ಕೃತಿಕವಾಗಿ ತನ್ನದೇ ಆದ ವಿಶೇಷತೆಯನ್ನು ಕೂಡ ಹೊಂದಿದೆ. ಒಂದು ವೇಳೆ ನೀವು ಬೆಂಗಳೂರನ್ನು ನಿಜವಾಗಿಯೂ ನೋಡಬೇಕೆಂದು ಬಯಸಿದರೆ ಬಸವನಗುಡಿಗೆ ನೀವು ಭೇಟಿ ಕೊಡಲೇಬೇಕು. ಯಾಕಂದರೆ ಇಲ್ಲಿ ನಿಮಗೆ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಸಹಿತ ಸಿಗುತ್ತವೆ. ಈ ಪ್ರದೇಶಕ್ಕೆ ಬಸವನಗುಡಿ ಎಂದು ಹೆಸರು ಬರಲು ಕಾರಣವೇ ಇಲ್ಲಿರುವ ಪುರಾತನ ಬೃಹತ್ ಬಸವನ ದೇವಾಲಯ. ಎತ್ತರದ ಗುಡ್ಡದ ಮೇಲೆ ಕಟ್ಟಲಾಗಿರುವ ಪುರಾತನ ದೇವಸ್ಥಾನದಲ್ಲಿ 15 ಅಡಿ ಎತ್ತರ, 20 ಅಡಿ ಉದ್ದದ ದೊಡ್ಡ ಬಸವಣ್ಣನ ವಿಗ್ರಹವಿದೆ. ಹೀಗಾಗಿಯೇ ಈ ದೇವಾಲಯವನ್ನು ದೊಡ್ಡ ಬಸವನಗುಡಿ ಎಂದು ಕರೆಯಲಾಗುತ್ತದೆ. ಈ ಪುರಾತನ ಹಾಗೂ ಅತ್ಯದ್ಭುತ ದೇವಾಲಯವನ್ನು 1537ರಲ್ಲಿ ಕೆಂಪೇಗೌಡರು ಕಟ್ಟಿಸಿದರು. ದೇವಾಲಯದ ಮುಂದೆ ಸುಂದರವಾದ ಧ್ವಜಸ್ತಂಭವಿದೆ. ಈ ಕಲ್ಲು ಕಂಬದಲ್ಲಿ ತಂತಿ ವಾದ್ಯ ನುಡಿಸುತ್ತಿರುವ ಸ್ತ್ರೀ ಮೊದಲಾದ ಉಬ್ಬು ಶಿಲೆಗಳಿವೆ. ದೇವಾಲಯಕ್ಕೆ ಭವ್ಯವಾದ ಗೋಪುರವಿದ್ದು ಒಳ ಪ್ರಾಂಗಣದಲ್ಲಿ ವಿಶಾಲವಾದ ದೇವಸ್ಥಾನ ಇದೆ. ಪ್ರದಕ್ಷಿಣ ಪಥವಿದೆ. ಬಾಗಿಲಲ್ಲಿ ದ್ವಾರಪಾಲಕರ ಶಿಲ್ಪಗಳಿವೆ. ಈ ಗರ್ಭಗೃಹದಲ್ಲಿರುವ ಕಪ್ಪು ಶಿಲೆಯ ಬಸವ ಉದ್ಭವ ಮೂರ್ತಿ ಎಂದು ಹೇಳಲಾಗುತ್ತದೆ. ಪರಶಿವನ ವಾಹನ ಬಸವ ಇಲ್ಲಿ ಬಂದು ಶಿಲೆಯಾಗಿ ನಿಂತರೆಂಬ ಪ್ರತೀತಿ ಇದೆ. ಅದಕ್ಕೆ ಪೂರಕವಾಗಿ ಒಂದು ರೋಚಕ ಕಥೆ ಇದೆ ಸ್ನೇಹಿತರೆ. ಈಗ ಬಸವಣ್ಣನ ದೇವಸ್ಥಾನ ಇರುವ ಸ್ಥಳ ಹಿಂದೆ ಸುಂಕೇನಹಳ್ಳಿ ಎಂದು ಹೆಸರುವಾಸಿಯಾಗಿತ್ತು. ಇಲ್ಲಿ ಅಪಾರವಾದ ಹೊಲ ಗದ್ದೆಗಳಿದ್ದವು. ರೈತಾಪಿ ವರ್ಗ ಜನ ಇಲ್ಲಿ ವಾಸಿಸುತ್ತಿದ್ದರು. ಇವರು ಪ್ರಧಾನವಾಗಿ ತಮ್ಮ ಹೊಲಗಳಲ್ಲಿ ಕಡಲೆಕಾಯಿ ಬೆಳೆಯುತ್ತಿದ್ದರು. ಸರ್ವರಿಗೂ ಸಮಪಾಲು, ಸರ್ವರದು ಸಮಬಾಳ್ವೆ ಎಂದು ಬದುಕುತ್ತಿದ್ದ ಆ ರೈತಾಪಿ ವರ್ಗ ಕಡಲೆಕಾಯಿ ಫಸಲು ಬರುವ ಕಾರ್ತಿಕದಲ್ಲಿ ತಾವು ಬೆಳೆದ ಕಡಲೆಕಾಯಿಯನ್ನು ರಾಶಿ ಮಾಡಿ ಕಣದ ಪೂಜೆ ಮಾಡಿ ಮಾರನೆಯ ದಿನ ಸಮನಾಗಿ ಹಂಚಿಕೊಳ್ಳುತ್ತಿದ್ದರು. ಒಮ್ಮೆ ಹೀಗೆ ಕಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಗೂಳಿಯೊಂದು ಬಂದು ರಾಶಿ ರಾಶಿ ಕಡಲೆಕಾಯಿ ತಿಂದು ಹೋಗುತ್ತಿತ್ತಂತೆ. ಆ ಗೂಳಿ ಅರ್ಥಾತ್ ಬಸವನ ಕಾಟ ತಾಳಲಾರದೆ ರೈತರು ಒಂದು ದಿನ ರಾತ್ರಿ ಇಡೀ ಕಾದಿದ್ದು ಬಡಿಗೆ ಹಿಡಿದು ಬಸವನ ಬಡಿಯಲು ಕಾಯುತ್ತಿದ್ದರಂತೆ. ನಿರೀಕ್ಷೆಯಂತೆ ಅಲ್ಲಿಗೆ ಬಸವ ಬರುತ್ತಾನೆ, ಕಡಲೆಕಾಯಿ ತಿನ್ನುತ್ತಾನೆ. ಇದನ್ನು ನೋಡಿ ಕೋಪಗೊಂಡ ರೈತರು ತಾವು ತಂದಿದ್ದ ಬಡಿಗೆ ಹಿಡಿದು ಬಸವನನ್ನು ಅಟ್ಟಿಸಿಕೊಂಡು ಹೋದರಂತೆ. ಆಗ ರೈತರ ಹೊಡೆತ ತಪ್ಪಿಸಿಕೊಳ್ಳಲೆಂದು ಓಡಿದ ಬಸವ ಸುಂಕೇನಹಳ್ಳಿಯಿಂದ ಸ್ವಲ್ಪ ದೂರ ಓಡಿ ಬಂದು ಗುಡ್ಡ ಏರಿ ಕಲ್ಲಾದನಂತೆ. ಈ ಸೂಜುಗವನ್ನು ಕಣ್ಣಾರೆ ಕಂಡ ರೈತರಿಗೆ ಇದು ಸಾಮಾನ್ಯ ಗೂಳಿಯಲ್ಲ, ಶಿವನ ವಾಹನ ನಂದಿ ಎಂದು ಸತ್ಯ ತಿಳಿಯಿತಂತೆ. ಕೈಲಾಸದಿಂದ ಧರೆಗಿಳಿದು ಬಂದ ನಂದಿಕೇಶ್ವರನನ್ನು ಹೊಡೆದು ತಪ್ಪು ಮಾಡಿದವೆಂದು ಮರಗಲು ಪ್ರಾರಂಭಿಸುತ್ತಾರಂತೆ. ಅರಿಯದೆ ತಾವು ಮಾಡಿದ ತಪ್ಪು ಮನ್ನಿಸೆಂದು ಪರಪರಿ ಬೇಡಿಕೊಂಡಿದ್ದರಂತೆ. ಅಂದಿನಿಂದ ರೈತರು ತಪ್ಪೊಪ್ಪಿಗೆಯಾಗಿ ಪ್ರತಿ ವರ್ಷ ಕಡಲೆಕಾಯಿ ಬೆಳೆ ಬಂದ ತಕ್ಷಣ ತಮ್ಮ ಮೊದಲ ಬೆಳೆಯನ್ನು ಇಲ್ಲಿನ ಕಲ್ಲಿನ ಬಸವನಿಗೆ ತಂದು ಒಪ್ಪಿಸಿ ನೈವೇದ್ಯ ಮಾಡಿ ಕ್ಷಮಿಸಿ ಎಂದು ಕೇಳಿ ನಂತರ ಮಾರಾಟ ಮಾಡಲು ಪ್ರಾರಂಭ ಮಾಡುತ್ತಾರೆ. ಇಂದಿಗೂ ಆ ಪರಂಪರೆ ಅನುಚೂನವಾಗಿ ನಡೆದುಕೊಂಡು ಬಂದಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವ ಜಾತ್ರೆ ಕಡಲೆಕಾಯಿ ಪರಿಷೆ ಎಂದೇ ಖ್ಯಾತವಾಗಿದೆ. ಈ ಜಾತ್ರೆಗೆ ಬಸವನ ಭಕ್ತರು ಬಂದು ಕಡಲೆಕಾಯಿ ತಿಂದರೆ ನಂದಿ ತೃಪ್ತನಾಗುತ್ತಾನೆಂದು ಹಲವು ಹಿರಿಯರ ನಂಬಿಕೆ ಇದೆ. ಭಕ್ತರು ತಿಂದು ಎಸೆದ ಸಿಪ್ಪೆಯನ್ನು ರಾತ್ರಿಯ ವೇಳೆ ಕಲ್ಲು ಬಸವ ನಿಜರೂಪ ತಾಳಿ ಆ ಸಿಪ್ಪೆಯನ್ನು ತಿನ್ನುತ್ತಾನೆ ಎಂದು ಇಂದಿಗೂ ಜನರು ಅದನ್ನು ನಂಬುತ್ತಾರೆ.
ಈ ದೇವಸ್ಥಾನ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವನ್ನು ನೋಡಲು ದೇಶ ವಿದೇಶಗಳಿಂದಲೂ ಸಹ ಜನರು ಬರುತ್ತಾರೆ. ಈ ದೇವಸ್ಥಾನದ ಪಕ್ಕದಲ್ಲಿಯೇ ಅಂದರೆ ದೊಡ್ಡ ಬಸವಣ್ಣನ ಹಿಂಭಾಗದಲ್ಲಿಯೇ ಅದೇ ಕಟ್ಟೆಯ ಮೇಲೆ ಗಣಪತಿಯ ವಿಗ್ರಹ ಪ್ರತಿಷ್ಠಾಪಿಸಲಾಗಿದೆ. ಸುಮಾರು 5 ಎಕರೆ ಪ್ರದೇಶದಲ್ಲಿ 2 ದೇವಾಲಯಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಬಸವನಗುಡಿ ರಸ್ತೆ ಮೂಲಕ ಹೋದರೆ ಮೊದಲು ದೊಡ್ಡ ಗಣಪತಿ ದೇವಸ್ಥಾನವೇ ಸಿಗುತ್ತದೆ. ಕ್ರಿಸ್ತಿ ಶಕ 1536ರಲ್ಲಿ ಮಾಗಡಿಯ ಕೆಂಪೇಗೌಡರು ಈ ದೇವಸ್ಥಾನ ನಿರ್ಮಿಸಿದ್ದರೆಂದು ಹೇಳಲಾಗಿದೆ. 1983ರ ನಂತರ ದೇವಸ್ಥಾನವು ಹಲವು ಬಾರಿ ಜೀರ್ಣೋದ್ಧಾರ ಕೂಡ ಕಂಡಿದೆ. ಗಣಪತಿಯ ಮೂಲ ವಿಗ್ರಹವಿರುವ ಗರ್ಭಗುಡಿ ಮಾತ್ರ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾಗಿದೆ. ಆವರಣ, ಹೊರಗಿನ ಕಟ್ಟಡ, ಗೋಪುರ ಹೀಗೆ ಎಲ್ಲವನ್ನು ಮುಜರಾಯಿ ಇಲಾಖೆ ನಿರ್ಮಿಸಿದೆ. ಒಂದೇ ಕಲ್ಲಿನಲ್ಲಿ ಈ ಅಭೂತಪೂರ್ವ ಗಣೇಶನ ವಿಗ್ರಹವನ್ನು ಕೆತ್ತಲಾಗಿದೆ. 11 ಅಡಿ ಉದ್ದ ಹಾಗೂ 16 ಅಡಿ ಅಗಲವಿದೆ. ಶಂಖ, ಚಕ್ರ, ಮುರಿದ ದಂತ ಮತ್ತು ಪ್ರಸಾದವನ್ನು ಹಿಡಿದುಕೊಂಡಿರುವ ಚತುರ್ಭುಜ ಗಣಪತಿಯನ್ನು ಕುಳಿತಿರುವ ಭಂಗಿಯಲ್ಲಿ ಆಕರ್ಷಕವಾಗಿ ನಿರ್ಮಿಸಲಾಗಿದೆ. ಕಾಲುಗಳಲ್ಲಿ ಕಡಗ, ಕತ್ತಿನಲ್ಲಿ 4 ಸರಗಳು, ಕಿರೀಟ ಮತ್ತು ಅಗಲವಾದ ಕಿವಿಗಳು, ಹೊಟ್ಟೆಯ ಮೇಲಿರುವ ನಾಗರ ಹಾವಿನ ಕೆತ್ತನೆಗಳು ಅಂದಿನ ಶಿಲ್ಪಕಲಾ ನೈಪುಣ್ಯಕ್ಕೆ ಕನ್ನಡಿ ಹಿಡಿದಂತಿವೆ ಸ್ನೇಹಿತರೆ. ಸುಂಕೇನಹಳ್ಳಿಗೆ ಬಸವನಗುಡಿ ಎಂದು ಹೆಸರು ಬರಲು ಕಾರಣ ಇಲ್ಲಿನ ದೊಡ್ಡ ಬಸವನ ಗುಡಿ. ಈ ದೇವಸ್ಥಾನ ಕ್ರಿಸ್ತಿ ಶಕ 1537ರಲ್ಲಿ ನಿರ್ಮಾಣವಾಗಿದ್ದು ಇದನ್ನು ಕೆಂಪೇಗೌಡರೇ ನಿರ್ಮಿಸಿದ್ದಾರೆ ಎಂದು ಹೇಳಲಾಗಿದೆ. ಏಕಶಿಲೆಯಲ್ಲಿ ನಿರ್ಮಿಸಿರುವ ಅಪರೂಪದ ನಂದಿ ವಿಗ್ರಹದಲ್ಲಿ ಇದು ಒಂದಾಗಿದೆ. ಸುಂಕೇನಹಳ್ಳಿಯ ರೈತರೊಬ್ಬರ ಎತ್ತೊಂದು ಇಲ್ಲಿ ಬೆಳೆಯುತ್ತಿದ್ದ ಕಡಲೆಕಾಯಿ ಬೆಳೆಯನ್ನು ರಾತ್ರಿ ಹೊತ್ತು ಮೇಯುತ್ತಿತ್ತು. ಅದನ್ನು ನೋಡಿದ ಕಾವಲುಗಾರನೊಬ್ಬ ಇದನ್ನು ಊರಿನವರಿಗೆ ತೋರಿಸಬೇಕೆಂದು ಜನರನ್ನು ಕರೆದುಕೊಂಡು ಬಂದು ಮೇವು ತಿನ್ನುತ್ತಿದ್ದ ಎತ್ತನ್ನ ಹೊಡೆಯಲು ಪ್ರಯತ್ನ ಪಡುತ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಆ ಎತ್ತು ಶಿಲೆಯಾಗುತ್ತದೆ. ನಂತರ ಇದು ಶಿವನ ನಂದಿಯ ವಾಹನವೆಂದು ತಿಳಿದ ಜನರು ಈ ವಿಗ್ರಹಕ್ಕೆ ಪೂಜೆ ಮಾಡಲು ಪ್ರಾರಂಭ ಮಾಡುತ್ತಾರೆ. ಇಲ್ಲಿಗೆ ಬೇಟೆಗಾಗಿ ಬಂದ ಕೆಂಪೇಗೌಡರು ಇಲ್ಲಿನ ಜನರು ಈ ವಿಗ್ರಹಕ್ಕೆ ಪೂಜೆ ಸಲ್ಲಿಸುತ್ತಿರುವುದನ್ನು ಕಂಡು ಈ ದೇವಸ್ಥಾನ ನಿರ್ಮಿಸಿದರು ಎಂದು ಇತಿಹಾಸ ಸಾರುತ್ತದೆ. ಅಂದು ಚಿಕ್ಕದಾಗಿದ್ದ ಈ ನಂದಿಯ ವಿಗ್ರಹ ಇಂದು ಇಷ್ಟು ದೊಡ್ಡದಾಗಿದೆ ಎಂದು ನಂಬಲಾಗಿದೆ. ಐತಿಹ್ಯದ ಪ್ರಕಾರ ಈ ನಂದಿಯ ಬಂಡೆ ದಿನದಿಂದ ದಿನಕ್ಕೆ ಬೆಳೆಯುತ್ತದೆ ಎಂದು ನಂಬಲಾಗಿದೆ. ನಂದಿ ವಿಗ್ರಹ 12 ಅಡಿ ಎತ್ತರವಿದ್ದು 12 ಅಡಿ ಉದ್ದ, 11 ಅಡಿ ಅಗಲವಿದೆ. ವಿಗ್ರಹದ ಕತ್ತಿಯಲ್ಲಿರುವ ಗಂಟೆ, ಸರ, ಹಾರಗಳ ಕೆತ್ತನೆಗಳು ಗಮನ ಸೆಳೆಯುತ್ತದೆ. ಬೆನ್ನಿನ ಮೇಲೆ ಹೊದಿಕೆ ಹೊದಿಸಿರುವಂತೆ ತೋರುವ ಕೆತ್ತನೆಗಳು ಆಕರ್ಷಿಸುತ್ತವೆ. ನಂದಿಯ ಬಲಪಾದದಲ್ಲಿ ವೀಣೆ ನುಡಿಸುತ್ತಿದ್ದಂತಿದೆ. ಈ ವೀಣೆ ತಾವರೆ ಹೂವಿನ ಮೇಲೆ ಇರುವಂತೆ ಕೆತ್ತಲಾಗಿದೆ. ಈ ವೀಣೆಯ ಕೆಳಗೆ ನೀರಿನ ಸೆಲೆಯಿದ್ದು ಇದೇ ವೃಷಭಾವತಿ ನದಿಯ ಉಗಮ ಸ್ಥಾನವೆಂದು ಹೇಳಲಾಗಿದೆ. ದೇವಸ್ಥಾನದಲ್ಲಿ ಒಟ್ಟು 32 ಸ್ತಂಭಗಳಿದ್ದು ಎಲ್ಲ ಸ್ತಂಭಗಳ ಮೇಲೆ ಬರಹವಿದೆ. ಸುಮಾರು 40 ಅಡಿ ಉದ್ದ ಆವರಣವಿದ್ದು ಭಕ್ತರು ತಂಗುವುದಕ್ಕೆ ವ್ಯವಸ್ಥೆ ಮಾಡಿದಂತಿದೆ. ಹೊರಗಿನಿಂದ ನೋಡಿದರೆ ದೇವಸ್ಥಾನದ ಮೇಲ್ಛಾವಣಿ ಸುತ್ತಲೂ ಶೈವ ಪರಂಪರೆ ಬಿಂಬಿಸುತ್ತದೆ. ಮಧ್ಯಭಾಗದಲ್ಲಿ ಶಿವ ಮತ್ತು ಪಾರ್ವತಿ, ಎಡಭಾಗದಲ್ಲಿ ಷಣ್ಮುಖ, ಬಲಭಾಗದಲ್ಲಿ ವಿನಾಯಕ ವಿಗ್ರಹಗಳಿವೆ. ಹೊರ ಆವರಣದಲ್ಲಿ 2 ಬೃಹತ್ ಅರಳಿ ಮರಗಳಿವೆ. ಅಲ್ಲದೆ ಆಂಜನೇಯ ಸ್ವಾಮಿ, ಬೇಡರ ಕಣ್ಣಪ್ಪ ದೇವಸ್ಥಾನ ಕೂಡ ಇಲ್ಲಿ ಹೊಂದಿಕೊಂಡಿವೆ.
ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಬಾಲಿವುಡ್ನ ಕೂಲಿ ಸಿನಿಮಾ ಚಿತ್ರೀಕರಣ ನಡೆಯುತ್ತಿದ್ದ ಸಮಯ ನಟ ಅಮಿತಾಬ್ ಬಚ್ಚನ್ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಅವರು ಶೀಘ್ರ ಗುಣಮುಖರಾಗಬೇಕೆಂದು ಅವರ ಅಣ್ಣ ದೊಡ್ಡ ಗಣಪತಿ ವಿಗ್ರಹಕ್ಕೆ ಬೆಣ್ಣೆ ಅಲಂಕಾರ ಮಾಡಿಸುವ ಹರಕೆ ಹೊತ್ತಿದ್ದರು. ಮುಂದೆ ಅಮಿತಾಬ್ ಬಚ್ಚನ್ ಗುಣಮುಖರಾಗುತ್ತಾರೆ. ಅವರ ಅಣ್ಣ ಈ ವಿಗ್ರಹಕ್ಕೆ ಮೊದಲ ಬಾರಿಗೆ ಬೆಣ್ಣೆ ಅಲಂಕಾರ ಮಾಡಿಸಿದ್ದರು ಎಂದು ಇಲ್ಲಿನ ಇತಿಹಾಸ ಸಾರುತ್ತದೆ. ಈ ಗಣೇಶನ ಅಲಂಕಾರಕ್ಕೆ ಸುಮಾರು 100 ಕೆಜಿ ಬೆಣ್ಣೆ ಬೇಕಾಗುತ್ತದೆ. ಇವಷ್ಟೇ ಅಲ್ಲದೆ ತರಕಾರಿ ಅಲಂಕಾರ, ಕಡುಬೀನು ಅಲಂಕಾರ ಮಾಡಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವಿಗ್ರಹಕ್ಕೆ ಪದೇ ಪದೇ ಬೆಣ್ಣೆಯ ಅಲಂಕಾರವನ್ನು ಮಾಡಲಾಗುತ್ತದೆ. ಹೆಚ್ಚು ಬಾರಿ ಬೆಣ್ಣೆ ಅಲಂಕಾರ ಮಾಡಿದರೆ ಆದಾಯ ಬರುತ್ತದೆ ಎಂದು ಹಲವು ಬಾರಿ ಈ ವಿಗ್ರಹಕ್ಕೆ ಬೆಣ್ಣೆಯ ಅಲಂಕಾರವನ್ನು ಮಾಡುತ್ತಿದ್ದಾರೆ. ಇದೇ ಕಾರಣಕ್ಕೆ ದಿನದಿಂದ ದಿನಕ್ಕೆ ಈ ವಿಗ್ರಹದಲ್ಲಿ ಬಿರುಕು ಹೆಚ್ಚಾಗುತ್ತಿದೆ ಎಂದು ನಂಬಲಾಗಿದೆ. ಬೆಣ್ಣೆ ಅಲಂಕಾರ ಮಾಡಿದ ಬಳಿಕ ಶುದ್ಧ ಕಾರ್ಯ ಮಾಡುವ ಪ್ರಕ್ರಿಯೆಯಿಂದ ಬಿರುಕು ಉಂಟಾಗಿದೆ ಎಂದು ನಂಬಲಾಗಿದೆ. ಬೆಣ್ಣೆ ಜಿಡ್ಡನ್ನು ತೊಳೆಯಲು ಕುದಿಯುವ ನೀರನ್ನು ಇಲ್ಲಿ ಬಳಸಿದ್ದರಿಂದ ಈ ಆಘಾತ ಸಂಭವಿಸಿದೆ ಎಂದು ಹೇಳಲಾಗಿದೆ. ವಾರಕ್ಕೆ 2 ಬಾರಿ ಈ ದೇವರಿಗೆ ಬೆಣ್ಣೆ ಅಲಂಕಾರವನ್ನು ಇತ್ತೀಚೆಗೆ ಮಾಡಲಾಗುತ್ತದೆ. ಪ್ರತಿ ಬೆಣ್ಣೆ ಅಲಂಕಾರಕ್ಕೆ ಭಕ್ತರು ಸುಮಾರು 35,000 ರೂಪಾಯಿ ಕಟ್ಟಬೇಕಾಗುತ್ತದೆ. ವಾರಕ್ಕೆ 2 ಬಾರಿ ಬೆಣ್ಣೆ ಅಲಂಕಾರ ಮಾಡುವ ಆಸೆಯಿಂದ ವಿಗ್ರಹಕ್ಕೆ ಬಿರುಕು ಉಂಟಾಗಿದೆ ಎಂದು ನಂಬಲಾಗಿದೆ. ಐತಿಹಾಸಿಕ ದೇವಸ್ಥಾನ, ದೇವರ ವಿಗ್ರಹಕ್ಕೆ ಇದರಿಂದ ಅಪಾಯ ಎದುರಾಗಿದೆ ಎಂದು ಇತ್ತೀಚಿನ ಸುದ್ದಿಗಳು ಹೇಳುತ್ತಾ ಇವೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಲಾಗಿದ್ದ ದೇವಸ್ಥಾನ ಸಂಪೂರ್ಣ ನಿರ್ಲಕ್ಷ್ಯ ಹೊಂದಿದೆ. ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ದೇವರ ವಿಗ್ರಹಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿ ಎಂದು ಹಿರಿಯ ಭಕ್ತರು ಇತ್ತೀಚೆಗೆ ಸಲಹೆ ನೀಡಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಬೆಂಗಳೂರಿಗೆ ಭೇಟಿ ಕೊಟ್ಟರೆ, ಅದರಲ್ಲೂ ಬಸವನಗುಡಿಗೆ ಭೇಟಿ ಕೊಟ್ಟರೆ ಈ 2 ದೇವಸ್ಥಾನಗಳನ್ನು ತಪ್ಪದೆ ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.